ಪಿ ಏನು ಮಾಡೈತಿ ಅಂತ ಹೇಳ್ತೀನಿ ಅಂದ ನನ್ನ ಮಕ್ಕಳಿಗೆ. ಹಾಂ, ಹೌದು, ಕಾಂಗ್ರೆಸ್ ಏನು ಮಾಡೈತಪ್ಪ? 70 ವರ್ಷ ಆಡಳಿತ ಮಾಡೈತಿ. ಅವಾಗ ಎಲ್ಲ ರೇಟು ಕಮ್ಮಿ ಇದ್ದವು. ಒಂದು NH4 ರೋಡ್ ಮಾಡೈತೆ. ಯಾರು ಮಾಡಿದ್ದಾರೆ? ಅಟಲ್ ಬಿಹಾರಿ ವಾಜಪೇಯಿ. ಹೌದಿಲ್ಲ? ಮತ್ತು ಕಾಂಗ್ರೆಸ್ ಸರ್ಕಾರ 60 ವರ್ಷ ಆಡಳಿತ ನಡೆಸ್ತಲ್ಲ. ಹಂಗಾರೆ ಎಷ್ಟು ಜನರಿಗೆ ಉದ್ಯೋಗ ಕೊಡ್ತಪ್ಪ? ಹಾಂ, ಎಷ್ಟು ಹಗರಣಗಳು ಮಾಡೈತಪ್ಪ? ಅದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ನಾ ಮೊದಲು ಕಾಂಗ್ರೆಸ್ ಬಗ್ಗೆ ಮಾತಾಡಕತ್ತಿಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮಾಲ ಗಾಂಧೀಜಿಯವರ ಹೇಳಿದ್ರು, ಈ ಕಾಂಗ್ರೆಸ್ ಪಕ್ಷನ ವಿಸರ್ಜಿಸಿ ಅಂತ ಹೇಳಿದ್ರು. ಹೌದಿಲ್ಲ? ಯಾರು ವಿಸರ್ಜಿಸಪ್ಪ? ಅದೇ ಹೆಸರಿನಾಗ ನೀವು ನಿಮ್ಮ ತಿಂಡಿಗೋಸ್ಕರ ರಾಜಕೀಯ ಮಾಡ್ಕೊಂಬಂದಿರಿ. ಮತ್ತು ಎಲ್ಲಿ ಬೇಕಾರಲ್ಲೇ ಕಪ್ಪು ಹಣ ಸಂಗ್ರಹಣೆ ಮಾಡಿದ್ರಿ. ಹೌದಾ? ಸ್ವಿಸ್ ಬ್ಯಾಂಕ್ನ ದುಡ್ಡು ಎಷ್ಟೈತಪ್ಪ ನಿಮ್ಮದು? ಒಬ್ರಿಗಾರ ಲೆಕ್ಕ ಐತೆ? ಮೇವು ಹಗರಣ, BG ಹಗರಣ, ಮತ್ತು ರೈಫಲ್ ಹಗರಣ ಯಾರು ಮಾಲದವು? ಬರೇ BJP ಮೋದಿ ಸರ್ಕಾರ ಮಾಡೈತಿ. ಅಲ್ಲ, ಮೋದಿ ಎಷ್ಟು ಸರಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ ಗುಜರಾತಿಗೆ. ಮತ್ತು 10 ವರ್ಷ ಭಾರತದ ಒಬ್ಬ ಪ್ರಜ್ಞಾವಂತ ಪ್ರಧಾನಿಯಾಗಿ ಭಾರತ ದೇಶನ 3ನೇ ಸ್ಥಾನಕ್ಕೆ ಕೊಂಡೊಯ್ಯಾಕತ್ತಾನ. ನಮ್ಮ ದೇಶ ಅನ್ನೋ ಒಂದು ಆಸಕ್ತಿನೂ ನಿಮಗಿಲ್ಲ ಅಲ್ವಾ? ರಾಷ್ಟ್ರದ್ರೋಹದ ವಿಚಾರಗಳನ್ನು ನಿಮ್ಮ ತಲೆಯಾಗಿ ತುಂಬ್ಕೊಂಬಿಟ್ಟಿರಿ. ಫಸ್ಟು ದೇಶ ಉಳಿಬೇಕು. ಹಂಗಂದ್ರೆ ಮತ್ತು ನಾವೇನು ಮಾಡಬೇಕಪ್ಪ ಅಂದ್ರೆ ನಮ್ಮಂಥ ಮೋದಿ ಅಂತ ಒಬ್ಬ ವ್ಯಕ್ತಿ ತರ್ಬೇಕು. ಸರಿಯಪ್ಪ, ಅವ್ರ ಒಟ್ಟು ಆಸ್ತಿ ಎಷ್ಟೈತಪ್ಪ? ನಮ್ಮ ಊರಾಗ ಗ್ರಾಮ ಪಂಚಾಯತಿ ಅಲ್ಲ, ಇದು ಪಟ್ಟಣ ಪಂಚಾಯತ್ಗೆ ಅವ್ರ ಆಸ್ತಿನೂ ನಮ್ಮ ಮೋದಿದಿಲ್ಲ. ಪ್ರತಿ ಸಾರಿನೂ ಅವ್ರಿಗೆ ಸುಳ್ಳುಗಾರ ಅಂತ ಹೇಳ್ತಿರಲ್ಲ. ಕಾಂಗ್ರೆಸ್ ಸರ್ಕಾರದಾಗದಿರಲ್ಲ, ಕಾಂಗ್ರೆಸ್ನಾಗ ಏನು ಅಧಿಕಾರ ಮಾಡ್ತಿರಲ್ಲ. ನೀವೇನು ಸತ್ಯ ಹರಿಶ್ಚಂದ್ರ ತುಂಡ? ನೀವು ಎಷ್ಟು ಸುಳ್ಳು ಹೇಳಿರಿ, ಎಷ್ಟು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರಿ? ಅದು ನಿಮ್ಗೆ ಅರಿವು ಐತೆ? ಯಾಕೆ ಸುಮ್ಮನೆ ಸುಳ್ಳಿನ ಬಲೆಯನ್ನು ನೀವು ಹೆಣಿತಾ ಇದ್ದು ರಾಷ್ಟ್ರಕ್ಕೆ ಯಾವ ಒಂದು ತೊಂದರೆಯನ್ನು ಕೊಟ್ಟಿಲ್ಲ. ಇನ್ನು ಅವರ ಒಂದು ವರ್ಚಸ್ಸನ್ನು ಕಡಿಮೆ ಮಾಡ್ಬೇಕು ಅಂದು ನೀವು ಒಂದು ಕೆಟ್ಟ ರೀತಿ ಕೆಳಗಿಳಿಯಾಕತ್ತೀರಿ. ಯಾವ ರೀತಿಯಪ್ಪ ಅಂದ್ರೆ ಒಟ್ಟು ಅವ್ರ ವರ್ಚಸ್ಸನ್ನು ಕಮ್ಮಿ ಮಾಡ್ಬೇಕು. ಒಂದು ಹೇಳ್ತಂಗೆ ಕೇಳ್ರಿ, ಒಳ್ಳೆ ಮನಸ್ಸು ಇತ್ತಂದ್ರೆ ಆ ದೇವ್ರು ಅವನಿಗೆ ಯಾವತ್ತೂ ಯಶಸ್ಸು ಕೊಡ್ತಾನೆ. ಕೆಟ್ಟ ಮನಸ್ಸು ಇತ್ತು ಅಂದ್ರೆ ನಿಮ್ಮ ಒಳಗೆ ಈ ಕೀಳರಿಮೆ ಅನ್ನೋದು ಬಂತು ಅಂದ್ರೆ ನಿಮ್ಮ ಒಳಗೆ ನಿಮ್ಮ ಅಧೋಗತಿಗೆ ಅದೇ ಕಾರಣ ಆಕತಿ. ನೀವು ಸುಳ್ಳು ಎಷ್ಟಾದರೂ ಹೇಳ್ಬೋದು, ನಿಮ್ಮ ಮನಸ್ಸು ಅನ್ನೋದು ಐತಲ್ಲ ಅದರಲ್ಲಿ ನಿಮಗೆ ಬೀಜಾಂಶ ತಿಳಿತೈತಿ. ನಮಗೆ ಬೇಕಾಗಿರೋದು ಬಲಿಷ್ಠ ಭಾರತ ದೇಶ. ನಾ ಕೆಲವೊಬ್ಬರು ಹಿಂದೂಗಳಿಗೆ ಹೇಳ್ತೀನಿ, ಅಲ್ಲ ನೀವೇನಾರ ಬೇರೆ ದೇಶಕ್ಕೆ ಏನಾರ ಹುಟ್ಟಿಗಿಟ್ಟಿದ್ದಂತೆ ಪಾಕಿಸ್ತಾನಕ್ಕೆ ಅಲ್ಲಿಗಾರ ನಿಮಗೊಂದು ಸ್ವಲ್ಪ ಚಿಂತನೆ ವಿವೇಚನೆ ಏನೂ ಇಲ್ವಾ? ನಿಮ್ಮ ಮಕ್ಕಳ ಬಗ್ಗೆ ಭವಿಷ್ಯ ಇಲ್ವ? ಮುಂದೆ ನಿಮ್ಮ ಮಕ್ಕಳು ಏನಾಗಬೇಕು ಅನ್ನೋದು ನಿಮಗೆ ಒಂದು ಅರಿವು ಇಲ್ವಾ? ಪ್ರಜ್ಞೆಯೂ ಇಲ್ವಾ? ನೀವು 10 ವರ್ಷದಿಂದ ದೇಶ ನೋಡ್ರಿ ಎಷ್ಟು ಇಂಪ್ರೂವ್ಮೆಂಟ್ ಆಗೈತಿ. ಫಸ್ಟ್ ಪ್ರತಿಯೊಂದು ಕೂತ್ಕೊಂಡು ಗೂಗಲಲ್ಲಿ ನೋಡ್ರಿ, ಗೊತ್ತಾಗತ್ತೆ ಏನೇನು ಅಭಿವೃದ್ಧಿ ಆಗೈತಿ, ಎಷ್ಟು ಸಾಲ್ತಿರೈತಿ, ಏನೇನಾಗೈತಿ ಅಂತ. ಕೊರೋನಾ ಅಂತ ಟೈಮಲ್ಲಿ ಸುಳ್ಳು ಹೇಳ್ಕೊಂತ ತಿರುಗ್ತೀರಿ. ಫಸ್ಟು ಕೊರೋನಾದಾಗ ಏನಂದ್ರೆ ಕಾಂಗ್ರೆಸ್ನವ್ರು ನಾವು ಲಸಿಕೆ ತಗೊಳ್ಳಲ್ಲ, ಜನ ಸಾಯ್ತಾರ ಅಂತ ಸುಳ್ಳು. ಅದಕ್ಕಂತೂ ಮುಂಚೆ ಜನಕ್ಕಂತೂ ಮುಂಚೆ ಹೋಗಿ ಕ್ಯೂ ಹಚ್ಕೊಂಡು ಕೊರೋನಾ ಇಂಜೆಕ್ಷನ್ ತಗೊಂಬಂದ್ರೆ ಕಾಂಗ್ರೆಸ್ನವ್ರು ಫಸ್ಟ್ ತಿಳ್ಕರಿ. ಫಸ್ಟು ಎಲ್ಲದನ್ನೂ ಅರಿವು ಇಟ್ಕೊಂಡು ಜೀವನ ಮಾಡೋದು ಕಲೀರಿ. ಉರ್ದದ ಮಾತಾಡಬೋದು, ಸುಳ್ಳು ಸುದ್ದಿ ಹಬ್ಬಿಸ್ಬೋದು, ಫೇಕ್ ನ್ಯೂಸ್ ಹಾಕ್ಬೋದು. ಬಟ್ ಜನ ಅಷ್ಟು ಒಬ್ಬರೇನಲ್ಲ. 2 ಸರಿ ಆಡಳಿತದಲ್ಲಿ ಜಯ ಸಾಧಿಸಿದಂತಹ ಮೋದಿಗೆ ಮತ್ತೆ ಮತ ಕೊಡೋಕೆ ಹಿಂದೆ ಮುಂದೆ ನೋಡಲ್ಲ ಹಿಂದೂ ಸಮಾಜ. ವಿಚಾರ ಮಾಡಿ ಮತ ಹಾಕ್ರಿ. ನೋಡ್ರಿ, ಕೆಲವೊಂದು ತಪ್ಪುಗಳಾಗಿರ್ತಾವೆ. ಎಲ್ಲರೂ ಸರಿ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲರೂ ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ತಪ್ಪುಗಳನ್ನು ತಿದ್ಕೊಳ್ಳೋಕೆ ಚಾನ್ಸು ಕೊಡ್ಬೇಕು. ಬರೀ ಅವ್ರ ಆಸ್ತಿ ಎಷ್ಟೈತಿ ನಿಮಗೆ ಗೊತ್ತೈತಿ? ನಮ್ಮ ಕರ್ನಾಟಕದಾಗ ಎಷ್ಟು ಜನರು ಆಸ್ತಿ ಎಷ್ಟು ಅದಾವು ನಿಮಗೆ ಗೊತ್ತೈತಿ? ಹೌದಿಲ್ಲ? ಅವ್ರ ಆಸ್ತಿ ಎಲ್ಲಿಂದ ಬಂತು? ಏನು ದುಡಿದ್ರು ಅವರು? ದುಡಿದು ಎಲ್ಲ ಮಾಡಿದಾರೆ ಅವರು? ಏನೈತೆ ಅವ್ರದ್ದು ಆಸ್ತಿ? ವರ್ಷ 7 ಕೋಟಿ 8 ಕೋಟಿ 10 ಕೋಟಿಗೆ ಇನ್ಕ್ರೀಸ್ ಆಗತ್ತಲ್ಲ. ಎಲ್ಲಿಂದ ಬರ್ತದೆ? ಆದಾಯ ಮೂಲ ಎಲ್ಲಿಂದ ಬರ್ತೈತಿ? ಫಸ್ಟ್ ನೀವು ತಿಳ್ಕರ್ರಿ. ಅಂಥವ್ರಿಗೆ ಜೈ ಅನ್ನೋದು ಬಿಡ್ರಿ. ಫಸ್ಟ್ ಯಾರು ನಿಯತ್ತಾಗಿ ಗುಡಿಸ್ಲಿನಾಗ ಇದ್ಕಂದು ರಾಜಕೀಯ ಮಾಡ್ತಾನೆ, ಅವನು ಜನರ ಆಸೆಯನ್ನು ಈಡೇರಿಸ್ತಾರ, ಅಂಥವ್ನಿಗೆ ಮತ ಕೊಡ್ರಿ. ನಾವು ಬೇಡ ಅನ್ನಲ್ಲ, ಅವ್ನು ಯಾವ ಪಕ್ಷದಾಗಿದ್ರು ಇಷ್ಟಕ್ಕೆ. ಆದರೆ ಮೋದಿನ ಒಬ್ಬನ ಸುಳ್ಳು ಅಂತಾನೆ. ಅವ್ನು ಯಾವನ ಪ್ರಕಾಶ್ ರೈ ನಾವು ಬಕೆಟ್ ನನ್ನ ಮಗ, ಅವ್ನು ಹೇಳ್ತಾನೆ ಹೂವು ದೇವ್ರಿಗೆ ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು, ಎಲ್ಲ ಮೋದಿಗೆ ಹಾಕ್ತಾರೆ. ಮೋದಿಗೆ ವರ್ಚಸ್ ಇರೋದಕ್ಕೆ ಹಾಕ್ತಾರೆ. ನಿನ್ನಂಥ ಬಕೆಟ್ ಸುಳೆ ಮಗಕ್ಕೆ ಹೂವು ಹಾಕ್ತಾರಲ್ಲೇ ಚೋದಿ ಮಗನೇ. ಮಾತಾಡಬೇಕಾರ ನಾಲಿಗೆ ಹಿಡಿದು ಮಾತಾಡು. ನಿನಗೆ ವಿಲನ್ ಪಾತ್ರ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಕಳ್ಸುಳೆ ಮಗ ನಿನಗೆ.
ನೀನು ಜನರ ದಾರಿ ತಪ್ಸಕತ್ತಿ, ಯುವಕರ ಜಾರಿ ತಪ್ಸಕತ್ತಿ. ಫಸ್ಟ್ ನೀನು ನೆಟ್ಟಗದಿನ ನೋಡ್ರಿ. ಇವನಿಗೆ ಹೇಳ್ತಾನಪ್ಪ, ನಿರ್ಮಾಪಕರಿಗೆ ಹೇಳ್ತಾನೆ ಎಲ್ಲರಿಗೂ, ಈ ನನ್ನ ಮಗ ಚೋದಿ ಮಗ ವಿನಲ್ ಪಾತ್ರನೂ ಕೊಡಬೇಡ್ರಿ. ಯಾಕಂದ್ರೆ ಇವ್ನು ಲಾಯಕ್ಕಿಲ್ಲ. ಇವನು ಕಾಂಗ್ರೆಸ್ ಬಕೆಟ್ ಹಿಡಿಯೋದು, ಈ ಥರ ಗುಂಡಾವರ್ತನೆ ಮಾಡೋದು ಇವನ ಕೆಲಸ. ಇವನಿಗೆ ಮೈಂಡೆಲ್ಲ ಅಪ್ಸೆಟ್ ಆಗ್ಬಿಡತ್ತೆ. ಇವನು 2 ಸರಿ ಆತೀಗ ಇವನು ಈ ಥರ ಎಲ್ಲ ಮಾಡಕತ್ತೆ. ಮತ್ತು ಮೋದಿ ಗೆಲ್ತಾನೆ. ನೀವು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತೀರಿ, ಅಷ್ಟು ಸ್ಟ್ರೆಂತಲ್ಲಿ ಅವ್ರು ಗೆದ್ದು ಬರ್ತಾರೆ. ಹೌದಿಲ್ಲ? ನೀವು ದನ ತಿನ್ನ ಮೇವು ಬಿಟ್ಟಲ್ಲ, ರೈತರು ಹಾಕ್ತಾರಲ್ಲ ಆ ಆಕಳುಗಳಿಗೆ ಮೇವು, ಅದನ್ನು ಬಿಟ್ಟಲ್ಲ. ನೀವು ಕಾಂಗ್ರೆಸ್ನವ್ರು ಎಲ್ಲ ಲೂಟಿ ಮಾಡಿರಿ. 60 ವರ್ಷ ಏನೇನು ಆಡಳಿತ ಮಾಡೋಕ್ಕಲ್ಲಿ ಒಬ್ಬರು ಸೈನಿಕರಿಗೆ ಜಾಕೆಟ್ ಕೊಡಲಿಲ್ಲ, ಬುಲೆಟ್ ಪ್ರೂಫ್ ಏನೂ ಕೊಡಲಿಲ್ಲ. ಅಲ್ರಲ್ಲಿ ಇನ್ನೂ ಸಣ್ಣ ನಿದರ್ಶನ ಕೊಡ್ತೀನಿ. ಪಾಕಿಸ್ತಾನದವ್ರು ನಮ್ಮ ಸೈನಿಕರು 2 ಚೆಂಡು ತೆಗೆದು ಬಾಕ್ಸ್ ಮಾಡಿ ಪಾರ್ಸಲ್ ಮಾಡಿದ್ರು. ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಚೆಂಡು ಬಗ್ಸಂದು ಹಿಂಗೆ ಕುತ್ಕೊಂಡ್ರಿ. ಏನು ಮಾಡೋಕ್ಕತ್ತೆ? ನಮ್ಮ ಎದೆಗಾರಿಕೆ ನಮ್ಮ ಮೋದಿ ಏನು ಮಾಡ್ದೆ? ಕಮಾಂಡನ್ನು ಹೆಂಗೆ ಹೊರಗೆ ತಗೊಂಬಂದ? ಅದು ಮೋದಿ ತಾಕತ್ತು. ಅದು ವಿಶ್ವಕ್ಕೆ ಗೊತ್ತು. ವಿಶ್ವ ಇವತ್ತು ಮೋದಿ ಕೆಳಗೆ ಮಂಡಿ ಊರು ನಿಂತತಿ. ಯಾಕಂದ್ರೆ ಭಾರತಕ್ಕಿರೋ ಶ್ರೇಷ್ಠತೆ ಅಷ್ಟೈತಿ. ಭಾರತ ಪರಂಪರೆ ಸಂಸ್ಕೃತಿಗೆ ಅಷ್ಟು ಬೆಲೆ ಐತಿ. ಅದನ್ನು ಉಳಿಸ್ಕೊಂಡು ಹೋಗ್ರಿ. ದೇಶ ಅಂತ ಬಂದಾಗ ಒಗ್ಗಟ್ಟನಿಲ್ಲನ. ಅದು ಬಿಟ್ಟು ಇದು ಸುಳ್ಳು ಹೇಳೋದು, ಅಪಪ್ರಚಾರ ಮಾಡೋದು, ನಿಮ್ಮ ಅಧಿಕಾರ, ನಿಮ್ಮ ಆಸೆ ಮತ್ತು ನಿಮ್ಮ ಹಣ ಅಧಿಕಾರ ಲಾಸ್ಟ್ ಮಟ್ಟ ಇರೋವಲ್ಲ. ಇವೆಲ್ಲ ವಸ್ತುಗಳು ಇವು ಲಾಸ್ಟ್ ಮಟ್ಟ ಇರೋವಲ್ಲ. ಮನುಷ್ಯತ್ವ, ಮಾನವೀಯತೆ, ಇವೆಲ್ಲ ನೈತಿಕ ಮೌಲ್ಯಗಳು, ಸೈದ್ಧಾಂತಿಕ ಮೌಲ್ಯಗಳು, ಧರ್ಮ ಹೆಂಗಿರ್ಬೇಕಪ್ಪ ಅಂದರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಂಗಿರ್ಬೇಕು. ಅದರಿಂದ ಕೆಟ್ಟದ್ದಾಗಬಾರ್ದು. ಅಂಥ ಧರ್ಮ ಇರಬೇಕು. ಯಾರು ಕೆಟ್ಟದ್ದು ಮಾಡಲ್ಲ. ನಾವು ಹಿಂದೂ ಸನಾತನ ಧರ್ಮದ ಯಾರಿಗೂ ಕೆಟ್ಟದ್ದು ಮಾಡಿದಾರಲ್ಲ. ಏನೋ ಕೆಲವೊಂದು ವಿಚಾರಗಳನ್ನು ತಗೊಂಡು ನೀವು ಇದು ಮಾಡ್ಬೋದು. ಅವರು ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಅದು ಯಾವುದೇ ಧರ್ಮದವರಾಗಲಿ. ಒಬ್ಬನಿಗೆ ಕೆಡಕ್ಕೆ ಮಾಡೋನು ಅವನು ರಾಕ್ಷಸ. ಅವನು ಯಾರೇ ಆಗಿರ್ಬೋದು. ನನ್ನ ಪ್ರಕಾರ ಒಬ್ಬನ ಕೆಡಕ್ಕೆ ಮಾಡ್ತಾನೆ ಅಂದ್ರೆ ಅವನು ಒಂದು ಹುಚ್ಚಾಕಿರ್ಬೇಕು. ಇಲ್ಲ ಅಂದ್ರೆ ಅವನು ಯಾವುದೋ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಅವನು ತನ್ನ ಆಕ್ರಮಣಕಾರಿ ನೀತಿಯನ್ನು ಹೊಂದಿದವನಾಗಿರ್ಬೇಕು. ಅಂಥವ್ನು ಮಾತ್ರ ಧರ್ಮದ ವಿರುದ್ಧ ಮಾತಾಡ್ತಾನೆ. ನಾನು ಹೇಳೋದು ಒಂದೇ, ಹಿಂದೂಗಳಿಗೆ 2024 ಭಾಳ ದಿವಸ ಇಲ್ಲ ಎಲೆಕ್ಷನ್. ನಮ್ಮ ಮಕ್ಕಳು, ನಮ್ಮ ಮರಿ, ನಮ್ಮ ಎಲ್ಲ ಮತ್ತು ಸಮಾಜ ಚೆನ್ನಾಗಿರ್ಬೇಕು ಅಂದರೆ ಎಲ್ಲರೂ, ಅಂದರೆ ಎಲ್ಲ ಧರ್ಮದವರು ಚೆನ್ನಾಗಿರ್ಬೇಕು ಅಂದರೆ ಈ ಕುತಂತ್ರ ಕಾಂಗ್ರೆಸ್ನ ಕೆಳಗಿಳಿಸಿ ಕಿತ್ತು ಕಲಿಬೇಕು. ಇಲ್ಲಾಂದ್ರೆ ಎಲ್ಲರಿಗೂ ಅವಿನಾಶ ಕಟ್ಟಿಟ್ಟ ಬುತ್ತಿ. ಫಸ್ಟ್ ತಲೆ ಹಿಡ್ಕರಿ. 2024ಕ್ಕೆ ನಮ್ಮ ಮತ ಹೆಂಗಿರ್ಬೇಕಪ್ಪ ಅಂದ್ರೆ ಕಾಂಗ್ರೆಸ್ನವ್ರು ಇನ್ನೊಂದ್ಸರಿ ಇಲೆಕ್ಷನ್ ಜಾಗ ಸರಿ ಇರಬಾರ್ದು. ಅವ್ರನ್ನ ಯಾರು ಇಲೆಕ್ಷನ್ ಅಂದರೆ ಕಾಂಗ್ರೆಸ್ನವ್ರಿಗೆ ಎಲ್ಲಿ ನಿಲ್ಲಕ್ಕಲ್ಲ, ಒಂದು ಸಣ್ಣ ಸುಳ್ಳು ಹೇಳೋಕ್ಕೂ ಅವ್ರಿಗೆ ಜವಾಬ್ದಾರಿ. ಸರಿಯಪ್ಪ, ನಮ್ದು ನೋಡ್ರಿ ಕರ್ನಾಟಕದ ಬರೀ ಈ 5 ಗ್ಯಾರಂಟಿಗೆ ನೀವು ಓಟ್ ಹಾಕಿದ್ರೆ ಹೌದಿಲ್ಲ? 5 ಗ್ಯಾರಂಟಿ ನಿಮ್ಮ ಇಷ್ಟು ಗ್ಯಾರಂಟಿಗಳು ಸರಿಯಾಗ್ಯಾವ. ಬೇರೆ ಬೇಡ, ನನ್ನ ಅಂಗಡಿದೈತಿ ಕರೆಂಟಿನ ಬಿಲ್ ₹100 ನನಗೆ BJP ಸರ್ಕಾರದಿಂದ ಬರೋದು. ಏನು ಈ ಮಿನಿಮಮ್ ಚಾರ್ಜ್ ಬರೋದು. ಈಗ ಎಷ್ಟು ಬರ್ತೈತಿ? ₹200 ಮಿನಿಮಮ್ ಚಾರ್ಜ್. ಮತ್ತು ಅದಕ್ಕೆ ಇದು ಬೇರೆ ಬರ್ತೈತಿ, ಹೆಚ್ಚಿಗೆ ಮಾಡಿಟ್ಟಾರೆ ಕರೆಂಟಿನ ಬಿಲ್ಲ. ಮತ್ತು ಈಗ ಫ್ಲೋರ್ ಮಿಲ್ಲು, ಆ ಮಿಲ್ಲು, ಈ ಮಿಲ್ಲು ಅವರವೆಲ್ಲ ₹700 ಕಟ್ಟಲೇಬೇಕು ಮಿನಿಮಮ್ ಚಾರ್ಜ್. ಎಲ್ಲಿ ಡಬಲ್ ಆಗೈತೆ? ಇಲ್ಲ. ನಿಮ್ಮ ಕರೆಂಟಿನ ಬಿಲ್ಲು 200 ಯೂನಿಟ್. ನೀವು ಹೆಚ್ಚಿಗೆ ಯೂನಿಟ್ ಉರಿದಿದ್ರೆ ಅಷ್ಟು ಅವಕಾಶ ಇರ್ತೈತಿ. ನೀವು ಎಲ್ಲರ ಕಡಿಮೆ ಯೂನಿಟ್ ಉರಿಸಿದ್ರಿ, 15 ಯೂನಿಟ್ ಉರಿಸಿದ್ರಿ, ಅದ್ರ ಮೇಲೆ ಹೆಚ್ಚಿಗೆ ಆಗ್ತದೆ, ಮತ್ತು ಅದಕ್ಕೆ ಕರೆಂಟಿನ ಬಿಲ್ ಬಡಿಯಾಕತ್ತಾರೆ. ಮತ್ತು ಎಲ್ಲಿ ಬಂತು? ಆಮೇಲೆ ಬಸ್ ಚಾರ್ಜ್ ಹೋಗಿ ನೋಡಿರಿ, ₹10-20 ಇನ್ಕ್ರೀಸ್ ಆಗ್ಯಾವು ಬಾರ್ನಾಗ. ಮತ್ತು ಎಲ್ಲಿಂದ ಬರ್ತೈತಿ? ನಿಮ್ಗೆ ಎಲ್ಲಿಂದ ಕೊಡ್ತಾರೆ? ಒಂದು ಸ್ವಲ್ಪ ವಿಚಾರ ಮಾಡ್ಕೇರಿ. ನಾವು ದೇಶನ ಕಟ್ಟಬೇಕು, ವಿನಃ ಕೆಡವಕ್ಕೆ ನೋಡಬಾರ್ದು. ದೇಶ ಬೆಳೆದ್ರೆ ನಾವು ಬೆಳಿತೀವಿ. ದೇಶ ಕೆಳವಿರಿ ಅಂದ್ರೆ ನಾವೆಲ್ಲ ಅಧೋಗತಿ ಹೋಗ್ತೀವಿ. ಇಲ್ಲಾಂದ್ರೆ ಮತ್ತು ಉಗಾಂಡ ಅಂತ ದೇಶ ಗೊತ್ತೈತಿಲ್ಲ, ಮನುಷ್ಯನ ತಿನ್ನೋದು. ಅಂಥ ದೇಶ ಆಕತಿ. ಅಂಥ ದೇಶ ಆಯ್ತು ಅಂದ್ರೆ ನಾವು ಇದ್ದರೂ ಒಂದೇ, ಒಟ್ಟರು ಸತ್ರು ಒಂದೇ. ಅದಕ್ಕೆ ಹೇಳೋದು, ನಮ್ಮ ಭಾರತದಲ್ಲಿ ನಮ್ಮ ಮೋದಿನ ಬೆಂಬಲಿಸ್ರಿ. ಮೋದಿ ಗೆಲ್ಲಬೇಕು. ಮೋದಿ ಗೆದ್ರೆ ದೇಶಕ್ಕೆ ಗೆಲುವು. ಮೋದಿ ಗೆದ್ರೆ ಸೈನಿಕಕ್ಕೆಲ್ಲ ಗೆಲುವು. ಮತ್ತು ಮೋದಿ ಗೆದ್ರೆ ಆರ್ಮಿಯಲ್ಲಿ ಎಲ್ಲ ಈ ಉಪಕರಣಗಳು ಹೆಚ್ಚಿಗೆ ಹಾಕವು. ನೋಡಿರಿ, ವಿಜ್ಞಾನಿಗಳು ಎಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡಕತ್ತಾರೆ. ಯಾಕೆ ಇಲ್ಲಿವರೆಗೂ ವಿಜ್ಞಾನಿಗಳು ತಲೆ ಇರಲಿಲ್ವ? ಹೇಳ್ತೀನಿ, ನಾವು 70-60 ವರ್ಷ ಆಡಳಿತ ಮಾಡಿ ನಾವೇನೂ ಮಾಡಿಲ್ಲ ಅಂತ. ಏನು ಮಾಡಿರಪ್ಪ? 60 ವರ್ಷ ಆಡಳಿತ ಮಾಡಿ ಭಾರತದಂತಹ ರಾಷ್ಟ್ರವನ್ನು ನಿರ್ಗತಿಕ ರಾಷ್ಟ್ರ, ಬಡ ರಾಷ್ಟ್ರ ಮಾಡಿಟ್ಟಿದ್ರಿ ನೀವೆಲ್ಲ. ಬೇರೆ ದೇಶಕ್ಕೆ ಭಾರತ ಅಂದ್ರೆ ಒಂದು ಕೀಳುರಿಮೆ ದೇಶ ಆಗಿತ್ತು. ಇವತ್ತು ಭಾರತ ಅಂದ್ರೆ ಒಂದು ಎದೆ ತಟ್ಕೊಂಡು ಹೇಳ್ತಾರೆ, ನಾವು ಭಾರತ ಅಂದರೆ ಇವತ್ತೇನು ಆ ದೇಶದಾಗ ಒಂದು ಕೊಡೋ ಮರ್ಯಾದೆನೇ ಜಾಸ್ತಿ ಐತಿ. ಹೇಳ್ಬೇಕು ಅಂದ್ರೆ ಮತ್ತು ದೊಡ್ಡ ದೇಶ
ದುಡ್ಡಿರೋ ದೇಶದಾಗ. ಹೌದಲ್ಲ? ಎಲ್ಲ ತಿಳ್ಕೊಂಡು ಕೂಲಂಕುಷವಾಗಿ ವಿಚಾರ ಮಾಡಿ ಮಾತಾಡಕ್ಕಲಿರಿ. ಆತ ಹೇಳೋದಲ್ಲ, 5 ಯೋಜನೆಗಳಿಂದ 5 ಗ್ಯಾರಂಟಿಗಳಿಂದ ಬಡವರು ಬದುಕ್ತಾರೆ. ಹಂಗಾರೆ ಬಡವ್ರು ಯಾವಾಗ ಬದುಕಿಯಲ್ಲ? ಎಲ್ಲರೂ ಸತ್ತದ್ರೆ ಎಷ್ಟು ದಿವಸ? ಇಲ್ಲ ಅದಲ್ಲ. 7 kg ಅಕ್ಕಿ ಯಾರು ಕೊಡಕತ್ತಾರೆ? ಈಗ 5 kg ಕೊಡಕತ್ತಾರೆ. ಹೌದಲ್ಲ? 10 kg ಕೊಡ್ತವೆ ಏನಾದ್ರು 5 kg. ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೊಡಾಕತ್ತಿ 170 ರೂಪಾಯಿ ಅಕ್ಕಿ ಹಾಕ್ತಾರೆ. ಮತ್ತು ನಾವು ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ ಅಂತ ಬೊಬ್ಬೆ ಹೊಡಿತಾರೆ. BJPಯವರು ಕೋಮುದ್ವೇಷಿಗಳು ಅಂತ ಕರೀತಾರೆ. ಈ ಕೋಮುದ್ವೇಷಿಗಳಂದ್ರೆ ಇವ್ರು ಕಾಂಗ್ರೆಸ್ನವ್ರು ಏನಿಲ್ವಾ? ಇವ್ರು ಮಾಡ್ತಾಯಿಲ್ವಾ? ಮುಸ್ಲಿಮ್ರ ಬಗ್ಗೆ ಓಲೈಕೆ ಮಾಡ್ತಾಯಿಲ್ವಾ? ಓಲೈಕೆ ಮಾಡೋದು ಅವ್ರನ್ನ ಹಳಕ್ಕೆ ಬಿಡಿಸೋ ಕೆಲಸ ಮಾಡ್ತಾಯಿಲ್ವ ನೀವು? ಸ್ವಲ್ಪ ತಿಳ್ಕರಿ. ಎಲ್ಲರಿಗೂ ಲಾಜಿಕ್ ಗೊತ್ತಾಗತ್ತೆ. ಕೆಲವೊಂದು ಮುಸ್ಲಿಮ್ರು ಬುದ್ಧಿವಂತರು ಅದಾರ. ನೀವು ಅನ್ಕೊಂಡಿರಿ ಎಲ್ಲರೂ ದಡ್ಡರು ನಮ್ಮ ಕಂಬೆ ಬೀಳ್ತಾರಂತ. ಮುಸ್ಲಿಮ್ರಿಗೂ ಈ ದೇಶದ ಬಗ್ಗೆ ಅರಿವು ಐತಿ, ಅವ್ರಿಗೂ ಕಲ್ಪನೆ ಐತಿ. ನಮ್ಮ ದೇಶ ಅನ್ನೋದು ಅವ್ರಿಗೂ ಅರಿವು ಐತಿ. ಏನೋ ಒಂದು ಕೆಲವಷ್ಟು ಒಂದು ವಿದ್ಯಾವಂತರು ಇರ್ತಾರೆ ಪಾಪ, ಅವ್ರಿಗೆ ಗೊತ್ತಾಗಲ್ಲ. ಅಂಥವ್ರಿಗೆ ಅಷ್ಟೇ ತಲೆ ತುಂಬೋದು ನೀವು. ಉತ್ಕೃಷ್ಟವಾದಂತಹ ಮನುಷ್ಯತ್ವಕ್ಕೆ ನೀವು ಯಾವತ್ತು ಈ ಸುಳ್ಳು ಪುಳ್ಳು ಊಹಾಪೋಹಗಳನ್ನು ನಡೆಸೋಕ್ಕಾಗಲ್ಲ. ಫಸ್ಟು ವಿಚಾರ ಮಾಡಿ ಏನೋ ಮಾತಾಡ್ಬೇಕಾದ್ರೆ ವಿಚಾರ ಮಾತಾಡ್ರಿ. ನಾವು ಹೇಳ್ತಾ ಕೇಳ್ರಿ. ವ್ಯಕ್ತಿ ಶಕ್ತಿಯಾಗಿ ಬೆಳಿಬೇಕು, ಶಕ್ತಿ ವ್ಯಕ್ತಿಯಾಗಿ ಹೊರಹೊಮ್ಮಕ್ಕೆ. ಆವಾಗ ದೇಶಕ್ಕೆ ಒಂದು ಮಾದರಿ ಆಡಳಿತ ನೀಡೋಕ್ಕೆ ಸಾಧ್ಯ ಆಕೈತಿ. ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಒಂದು ಆಲೋಚನೆಗಳನ್ನು ತುಂಬಬೇಕು. ಅದನ್ನು ಬಿಟ್ಟು ಮೋದಿ ಒಬ್ಬ ಸುಳ್ಳುಗಾರ ಅದು ಇದು ಏನು ನೀವೆಲ್ಲ ಸತ್ಯ ಹರಿಚಂದ್ರ ತುಂಡು. ನೀವು ಯಾರು ಸುಳ್ಳೇ ಹೇಳಿಲ್ಲ. ನಮ್ಮ ಮಕ್ಕಳು ನೀವೆಲ್ಲ ಬರೀ ಸತ್ಯ ಹೇಳ್ಕೊಂತ ಬಂದ್ಬಿಟ್ರಿ. ಎಲ್ಲಪ್ಪ ನೀವು ಎಲ್ಲ ವಿದ್ಯಾವಂತರಿಗೆ ಇದನ್ನು ಡಿಗ್ರಿ ಆದ ರೊಕ್ಕ ಎಲ್ಲಿ ಹಾಕಕತ್ತೀರಪ್ಪ? ಕೇಳಕ್ಕೆ ಯಾರು ರೈಟ್ಸ್ ಇಲ್ಲ ಅಂತ ಹೇಳಿದೆ. ಕುಡ್ದು ಏನೇನೋ ಮಾತಾಡ್ಬಿಟ್ರೆ ನಾವೆಲ್ಲ ಕೇಳ್ಬಿಡ್ಬೇಕು ಅದನ್ನು. ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಅದಾವಿ, ನಮಗೂ ಒಂದು ಮತ ಚಲಾವಣೆ ಇದು ಐತಿ, ನಮಗೂ ಹಕ್ಕು ಐತಿ. ಕೆಲಸ ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ, ಒಳ್ಳೆ ಆಡಳಿತ ನೀಡ್ರಿ. ಅದು ಬಿಟ್ಟು ಸುಮ್ಮನೆ ನೀವು ಇಲೆಕ್ಷನಿಗೆ ನಿಂತ್ಕೊಂಡಿರಿ, ಅವರು ಇಲೆಕ್ಷನ್ ಯಾರು ಗೆಲ್ತಾರೆ ನೋಡೋಣಲ್ವ? ನಿಮಗೆ ಆತಕ್ಕತ್ತಿರ್ಬೇಕು. ಸುಮ್ಮನೆ ಇನ್ನೊಬ್ಬರನ್ನ ಬಿಲೀವ್ ಮಾಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಚೊಂಬು ಹಿಡ್ಕೊಂಡು ಹೋಗೋದು. ಅವ್ನು ಯಾವ ನಲ್ಪಾಡಂತ ನಾವು ಚೊಂಬು ಹಿಡ್ಕೊಂಡು ಹೋಗೋಣ. ಚೊಂಬು ಹಿಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ದೊಡ್ಡ ಆಸ್ಕರ್ ಪ್ರಶಸ್ತಿ ಕೊಡ್ತಾರೆ. ನೋಡಿ ಎಲ್ಲ ವಿಚಾರ ಮಾಡ್ಬೇಕು. ಯಾವುದಾದ್ರೂ ಇವತ್ತೊಂದು ದಿನ ಒಂದು ಕೊಟ್ಟರೆ ಹುದ್ದೆನ ಹತ್ಲೇ ಹಂಗೆ ನೀನು ದೊಡ್ಡ ಇದಾಗಿಬಿಡಲ್ಲ. ವಿಚಾರ ಮಾಡಿ ನೋಡಿರಿ. ಸುಮ್ಮನೆ ಹಂಗೆ ಮಾತಾಡೋದಲ್ಲ. ಯಾರು ಜಾಸ್ತಿ ಲೂಟಿ ಹೊಡೆದಾರ ದೇಶನಂತ ಹೋಗಿ ಹಳೆ ಅಜ್ಜಾರ ಕೇಳಿರಿ ಏನು ಮಾಡ್ಯಾರ ಅವರು ಅಂತ. ಒಂದನೇದು ನೀವು ಫಸ್ಟ್ ಆಫ್ ಆಲ್ ಗಾಂಧಿ ಪರಿವಾರ ಐತೆ. ನಿಮ್ಮ ಗಾಂಧಿ ಪರಿವಾರನ ಅಲ್ಲ, ನಿಮ್ಮದು ಗಾಂಧಿ ಪರಿವಾರ. ಹೌದಿಲ್ಲ? ಗಾಂಧಿ ಪರಿವಾರನ ಗಾಂಧಿಯಾಗಿ ಬದಲಾಯಿಸಿದಿರಿ ನೀವು. ಒಬ್ಬರ ಇಲ್ಲಿ ನಾವು ಒಂದು ಹೇಳಾಕತ್ತೀನಿ, ಒಬ್ಬರನ್ನ ಈ ದೇಶದಾಗ ಇದ್ದಾರ ಮದುವೆಗಿರಿ, ಬರೀ ಬೇರೆ ದೇಶದಾಗ ಇದ್ದಾರೆ ಮದುವೆಗಿರಿ. ನಿಮ್ಮ ಹೆಸರುಗಳು ಬೇರೆ ಬೇರೆ ಅದು. ನಿಮಗೆ ಹಿಂದೂ ಧರ್ಮಕ್ಕೆ ನಿಮಗೆ ಇದನ್ನೇ ಇಲ್ಲ. ಮತ್ತು ಹಾಗಾಗಿ ನೀವೆಲ್ಲ ಎಲ್ಲೆಲ್ಲಿ ಓಲೈಕೆ ಮಾಡಾಕ್ತೀರಿ ಅಂತ ನಮ್ಗೆ ಗೊತ್ತೈತಿ. ಅದಕ್ಕೆ ಹೇಳೋದೆ, ಮೋದಿ ಬಗ್ಗೆ ಮಾತಾಡ್ಬೇಕಾರೆ ನ್ಯಾಲಿಗೆ ಹಚ್ಚಿರಿ. ನಾವು ಪ್ರಕಾಶ್ ರೈ ಬೇಕಾದ್ರೆ ಡೈರೆಕ್ಟಾಗಿ ಮಾತಾಡಿ ನನ್ನ ಜೊತೆಗೆ. ಹುಚ್ಚು ಮಾತಾಡ್ದಂಗೆ ಮಾತಾಡ್ತೀನಿ. ನೀನು ಒಂದು TBT ಕರೀತಾರೆ, ಹುಡ್ರಿಗೆ ಆನ್ಸರ್ ಮಾಡೋ ಯೋಗ್ಯತೆ ಇಲ್ಲ ನನ್ನ ಮಗ ನಿನಗೆ. ಸುಮ್ಮನೆ ಮೋದಿ ಬಗ್ಗೆ ಬಡಾಯ ಕುಚ್ಕೊಂತಿ ಸೋಳ ಮಗನ ತಂದು. ನಾನು ನೋಡಿಲಿ ಸುಮ್ಮನೆ ಮಾತಾಡ್ಸಬೇಡ ನಮ್ಮ ಕೂಟಾಗ. ಮೋದಿ ಬಗ್ಗೆ ನಿನಗೇನು ಗೊತ್ತು? ಹೌದಪ್ಪ, ನಿನ್ನಿಂದ ಈ ದೇಶಕ್ಕೆ ಏನು ಶ್ರೇಷ್ಠತೆ ಐತಿ? ಈ ದೇಶಕ್ಕೆ ಏನು ಒಳ್ಳೇದಾಗೈತಿ ಹೇಳಿ? ಪ್ರಕಾಶ್ ರೈ ಅಲಿಯಾಸ್ ಬಕೆಟ್ ರೈ ಏನಾಗೈತಿ ನಿನ್ನ ಈ ದೇಶಕ್ಕೆ? ಮೋದಿಯಿಂದ ಈ ದೇಶಕ್ಕೆ ಒಂದು ಒಳ್ಳೆಯ ಒಂದು ಆಡಳಿತ ಸಿಕ್ಕೈತಿ. ಜನರಿಗೆ ಒಂದು ಒಳ್ಳೆಯ ಒಂದು ಒಲವೈತಿ. ಯಾರಿಗೆ? ಜನರಿಗೆಲ್ಲರಿಗೆ. ಮೋದಿ ಬರ್ತಾನೆ, ನಮ್ಗೆ ಒಳ್ಳೆ ಆಡಳಿತ. ನಿನಗೆ ಯಾರಪ್ಪ ಒಂದು ವಿಲನ್ನಾಗಿ ಒಂದು 4 ಮಂದಿ ಇದ್ರಿ ಡೈಲಾಗ್ ಹೊಡೆದ್ಬಿಟ್ರೆ ನೀನು ದೊಡ್ಡ ಶಾಣೆ ಆಗಲಿ ಮಗ. ಅಲ್ಲ, ನಾವು ಪಿಕ್ಚರ್ ನೋಡಿದಕ್ಕೆ ನೀನೆಲ್ಲ ವಿಲನ್ ಆಗಿದೆಯಾ ಅಷ್ಟೇ. ನಾವು ಪಿಕ್ಚರ್ ನೋಡಿಲ್ಲ, ನೀನು ಯಾವ ಸುಳೆ ಮಗ ವಿಲನಲ್ಲಿ? ನಾನು ನಿರ್ಮಾಪಕರಿಗೆ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೇನೆ. ಇಂಥ ಸುಳೆ ಮಕ್ಕಳಿಗೆ ಬೇರೆಯವ್ರಿಗೆ ಕೊಡ್ರಿ, ಯಾರಿಗಾರ ವಿಲನ್ ಪಾತ್ರ. ಇಂಥ ಕಳ್ಳನ ಮಕ್ಳಿಗೆ ಕೊಡಬೇಡ್ರಿ. ಯಾಕಂದ್ರೆ ಇಂಥ ಕಳ್ಳನ ಮಕ್ಕಳಿಂದನೇ ನಮ್ಮ ದೇಶ ಹಾಳಾಗ್ತಾ ಇರೋದು. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಯಾರು ಮೋದಿ ಬಗ್ಗೆ ಮಾತಾಡಿದರೆ ನೀವು ಖಂಡಿಸ್ರಿ. ಅವಾಗ ಎಲ್ಲರೂ ಹೆದರಿ ಭಯ ಪಡ್ತಾರೆ. ಇಲ್ಲಾಂದ್ರೆ ಹಿಂಗೆ ಇವರೆಲ್ಲ ಆಟೋಪಟ ಮಾಡ್ಕೊಂತ ಹಿಂಗೆ ಏನಂತಾರಲ್ಲ, ಆಟಕತ್ರಿ ಮೇಲೆ ಕತ್ರಿ ಹಾರಿಸ್ಕೊಂತ ಹೋಗೋ ನನ್ನ ಮಕ್ಕಳು ಭಾಳ ಅದಾರ. ಯಾವತ್ತು ಹೆಂಗಿರ್ಬೇಕಪ್ಪ ಅಂದ್ರೆ ಏಟಿಗೆ ಎದುರೇಟಿರ್ಬೇಕು. ಅದು ಯಾರೇ ಇರಲಿ ಕೊಡ್ತೇವೆ ನಾವು, ಬಿಡಲ್ಲ.